ನಮಸ್ಕಾರಗಳು. ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನಾದ ರಾಜೇಂದ್ರ ರಾಮಪ್ಪ ಪವಾರ್ ಉರ್ಫ್ ವಡ್ಡರ್ ಇವರು. ತಮ್ಮ ಗಮನಕ್ಕೆ ಏನು ತರ್ತಾ ಇದ್ದೇನೆಂದರೆ, ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆ ಉತ್ತರ ವಲಯ ಅಂದರೆ ಬೆಳಗಾವಿ, ಬಾಗಲಕೋಟೆ, ವಿಜಾಪುರ ಮತ್ತು ಧಾರವಾಡ ಈ ನೀರಾವರಿ ಇಲಾಖೆಯಲ್ಲಿ ಸುಮಾರು ನನಗನ್ನಿಸೋ ಮಟ್ಟಿಗೆ 1327 ಹುದ್ದೆಗಳು ಮಂಜೂರಾಗಿದ್ದು, ಅದರಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಇರ್ಬೋದು, ತಾಂತ್ರಿಕ ಸಹಾಯಕರಿರ್ಬೋದು, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಇರ್ಬೋದು, ಸಹಾಯಕ ಇಂಜಿನಿಯರ್ಗಳು, ಕಿರಿಯ ಇಂಜಿನಿಯರ್ಗಳು, ಸಹಾಯಕ ಭೂ ವಿಜ್ಞಾನಿ, ಸಿ ಗ್ರೂಪ್, ಡಿ ಗ್ರೂಪ್ ಹೀಗೆ ಸೇರಿ ಟೋಟಲ್ ಮಂಜೂರಾದ ಹುದ್ದೆಗಳು 1327. ಅದರಲ್ಲಿ ಕೇವಲ ಎಷ್ಟು ತುಂಬಿಕೊಂಡಿದ್ದಾರೆ ಅಂದರೆ, ಇವತ್ತಿನವರೆಗೆ ತುಂಬಿಕೊಂಡಿರ್ತಕ್ಕಂಥ ಹುದ್ದೆಗಳು 610. ಆದರೆ 712 ಹುದ್ದೆಗಳು ಈವರೆಗೆ ಖಾಲಿ ಇರುತ್ತವೆ. ದಯಾಳುಗಳಾದ ಉಪಮುಖ್ಯಮಂತ್ರಿಗಳು ನಾನೀಗ ಪತ್ರದ ಮುಖಾಂತರ ತಿಳಿಸ್ತಾ ಇದ್ದೇನೆ ಅಂದರೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂದರೆ ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಹಾಗೆ ರೋಜ್ಗಾರ್ ಆಗಿ ತಿರುಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ. ಆ ಕಾರಣಕ್ಕಾಗಿ ದಯಾಳುಗಳಾದ ತಾವು ತಾಬಡ್ತೋಬಡ್ ಈ ಒಂದು ಹುದ್ದೆಗಳನ್ನು ನೀರಾವರಿ ನಿಗಮ ಉತ್ತರ ವಲಯ ಬಿಜಾಪುರ ಇರ್ಬೋದು, ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಹಾಗೂ ಧಾರವಾಡ ಈ ಇಲಾಖೆಯಲ್ಲಿನ 712 ಹುದ್ದೆಗಳನ್ನು ಖಾಲಿ ಇದಾವೆ. ಕಾರ್ಯನಿರ್ವಾಹಕ ಇಂಜಿನಿಯರ್, ಸಹಾಯಕ ಇಂಜಿನಿಯರ್ ಈ ಹುದ್ದೆಗಳನ್ನು ತುಂಬಿದರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಒಂದು ಸ್ಥಾನಮಾನ ಕೊಟ್ಟಂತಾಗುತ್ತೆ. ಇದಕ್ಕೆ ದಯಾಳುಗಳಾದವು ತ್ವರಿತಗತಿಯಲ್ಲಿ ಈ ಹುದ್ದೆಗಳನ್ನು ತುಂಬಬೇಕಂತ ನಾನು ತಮಗೆ ಪತ್ರದ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.